ಆಪ್ಕಿ ಅದಾಲತ್ನಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ ತಾವು ಅವಕಾಶವಾದಿ ಅನ್ನೋ ಆರೋಪವಿದೆ. ಹಿಮಂತ ಅವರೇ, ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ನಿಮಗೆ ಹಳೆ ಪರಿಚಯ ಅಲ್ವಾ? ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಇವ್ರಿಗೆ ಏನೆಲ್ಲ ಕೊಟ್ಟಿಲ್ಲ ಅಂತ. ಏನೇನು ಕೊಟ್ರು ನನಗೆ? ಸರ್ಕಾರ ಮಂತ್ರಿಯಾಗಿ ಮಾಡಿದ್ದಾರೆ, ಅದು ಲೀಡರ್ ಆಗಿ ಮಾಡಿದ್ದಾರೆ. ರಜತ್ ಅವರೇ, ಮಂತ್ರಿನಾಗಿ ಜನಗಳು ಮಾಡೋದು, ನಮ್ಮನ್ನ MLA ಅನ್ನಾಗಿ ಜನರು ವೋಟ್ ಹಾಕಿ ಮಾಡೋದು, ಅದರಲ್ಲಿ ಕಾಂಗ್ರೆಸ್ನಂದೇನಿದೆ? ಒಂದ್ ವೇಳೆ ನಾವು ಕೆಲಸ ಮಾಡದೇ ಇದ್ದಿದ್ರೆ ಜನಗಳು ನಮ್ಮ ಮಾತು ಕೇಳ್ತಿದ್ರೆ ಹೇಳಿ? ಅವ್ರು ಹೇಳ್ತಾರೆ ನೀವು 22 ವರ್ಷ ಕಾಂಗ್ರೆಸ್ನಲ್ಲಿದ್ರಿ, ನೀವು ಕಾಂಗ್ರೆಸ್ ಪಕ್ಷದಿಂದನೇ ಲೀಡರ್ ಕೂಡ ಆದ್ರಿ, ಆದ್ರೆ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆಲಿ ಹೋಗಿ ಬಿಜೆಪಿ ಬಳಗಕ್ಕೆ ಸೇರ್ಕೊಂಡ್ರಿ ಅಂತ. ಪೂರ್ತಿ ಯೌವನನೇ ನಾನು ಕಾಂಗ್ರೆಸ್ಸಿಗೆ ಕೊಟ್ಬಿಟ್ಟಿದ್ದೀನಿ. ಕಾಂಗ್ರೆಸ್ ನನಗೇನ್ ಕೊಡ್ತು ಹೇಳಿ? ಮತ್ತೆ ಯಾಕೆ ಬಿಟ್ಟು ಹೋದ್ರಿ? ಬಿಡುವಂತ ಸಮಯ ಬಂತು. ನಾನು ನನ್ನ ಅಮ್ಮನಂತೂ ಮಾರಕ್ಕಾಗಲ್ವಲ್ಲ. ನನ್ನ ಅಮ್ಮ ಅಸ್ಸಾಂ ಆಗಿದೆ. ಅಸ್ಸಾಮಿನ ಹಿತಗೋಸ್ಕರ ಕಾಂಗ್ರೆಸ್ ಅನ್ನ ಬಿಡ್ಬೇಕಾಯ್ತು. ನಗ್ನಗ್ತಾನೆ ಬಿಟ್ಬಿಟ್ಟೆ. ಆ ಸಮಯದಲ್ಲಿ ನೀವು ಹೇಳ್ತಾ ಇದ್ರಿ ತಾಯಿ ಅಂದ್ರೆ ಸೋನಿಯಾ ಗಾಂಧಿ ಅವರು, ಸಹೋದರ ರಾಹುಲ್ ಗಾಂಧಿ ಅವರು. ನನ್ನ ಅಮ್ಮನ ಹೆಸರು ಮಿಲನಾ ದೇವಿ ಆಗಿದೆ. ನಾನು ಯಾವತ್ತೂ ಸೋನಿಯಾ ಗಾಂಧಿ ಅವ್ರನ್ನ ಅಮ್ಮ ಅಂತ ಅನ್ಕೊಳ್ಳೇ ಇಲ್ಲ. ಸೋನಿಯಾ ಗಾಂಧಿ ಒಳ್ಳೆಯವ್ರೆ, ಅಲ್ಲಿ ತನಕ ಎಲ್ಲ ಸರಿ ಅಷ್ಟೇ. ಆದ್ರೆ ಯಾವಾಗ ಕಾಂಗ್ರೆಸ್ ಜನರು ಹೇಳ್ತಾರಲ್ವಾ, ನೀವು ಗಾಂಧಿ ಪರಿವಾರದವ್ರನ್ನ ಬೀಟ್ರೆ ಮಾಡ್ಬಿಟ್ರಿ ಅಂತ. ಅಲ್ಲ, ಗಾಂಧಿ ಪರಿವಾರದ ಮಧ್ಯೆ ಮತ್ತು ಹಿಮಂತ ಬಿ ಶರ್ಮಾ ಪರಿವಾರದ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ? ನಿಮ್ದು ಒಂದು ಪರಿವಾರ ಇದೆ, ರಜತ್ ಶರ್ಮಾ ಅವ್ರದ್ದು ಒಂದು ಪರಿವಾರ ಇದೆ. ದೇ ಆರ್ ನಾಟ್ ಆನ್ ಹೈಯರ್ ಪೆಡೆಸ್ಟಲ್. ಅವರಂತೂ ಯಾವಾಗ್ಲೂ ಹೈಯರ್ ಪೆಡೆಸ್ಟಲ್ ತಾನೇ ಇರೋದು. ತಮಗ್ ತಾವ್ ಅನ್ಕೋತಾರ ಅಷ್ಟೇ. ನನಗಂತೂ ಅನಿಸ್ತಾ ಇಲ್ವಲ್ಲ. ಬಿಕಾಸ್ ನಾನಂತೂ ಮಾತುಕತೆ ಮಾಡಿ ನೋಡಿದ್ದೀನಿ. ನನಗಂತೂ ಯಾವತ್ತೂ ಒಂದಿನ ಆ ಥರ ಏನೂ ಅನಿಸ್ಲೇ ಇಲ್ಲ. ಏನಂದ್ರೆ ನನ್ನಿಂದ ಅಥವಾ ನಾನು ಯಾರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಅವರು ಯಾರಿಗಿಂತ ಹೈಯರ್ ಪೆಡೆಸ್ಟಲ್ ಇರುವಂತ ಅಧಿಕಾರ ಇಲ್ಲ ಅಂತ. ಆದ್ರೆ ನಾನು ಕೇಳಿದಾಗೆ ಆ ಸಮಯದಲ್ಲಿ ನೀವು ಸೋನಿಯಾ ಗಾಂಧಿಗೆ ತುಂಬಾ ಹತ್ತಿರವಾಗಿದ್ರಿ, ರಾಹುಲ್ ಗಾಂಧಿ ಅವ್ರಿಗೂ ಹತ್ತಿರವಾಗಿದ್ರಿ. ಹಾಗೆ ಒಂದ್ ವೇಳೆ ನಾರ್ತ್ ಈಸ್ಟ್ ಅಲ್ಲಿ ಮತ್ತೆ ಅಸ್ಸಾಂನಲ್ಲಿ ಏನಾದ್ರೂ ಹೊಸದಾಗಿ ನಡೀತಾ ಇದ್ರೆ ನೀವಾಗ ಹೋಗಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಬೇಕಾಗಿತ್ತು, ಸೋನಿಯಾ ಗಾಂಧಿ ಅವ್ರಿಗೂ ಹೇಳ್ಬೇಕಾಗಿತ್ತು. ಸೋನಿಯಾ ಗಾಂಧಿ ಅವ್ರ ಜೊತೆ ನನ್ನ ರಿಲೇಷನ್ ಚೆನ್ನಾಗೇ ಇತ್ತು, ಟು ದ ಎಕ್ಸ್ಟೆಂಟ್. ನೋಡಿ, ಮಿಜೋರಾಂ ಅಲ್ಲಿ ಚುನಾವಣೆ ಇದೆ, ನೀವು ಹೋಗಿ ಕೆಲಸ ಮಾಡಿ. ಮಣಿಪುರದಲ್ಲಿ ಚುನಾವಣೆ ಇದೆ, ಅಲ್ಲಿ ಹೋಗಿ ನೀವು ಕೆಲಸ ಮಾಡಿ. ಅದಕ್ಕೆ ನಾನಂತೂ ಎಲ್ಲ ಮಾಡಿದ್ದೀನಿ. ನಾನು ಯಾವಾಗ ಸೋನಿಯಾ ಗಾಂಧಿ ಅವ್ರ ಹತ್ರ ಹೋಗಿ ಕೇಳಿದ್ನೋ, ನೋಡಿ ನೀವಂತೂ ಎಲ್ಲ ತಗೊಂಡ್ಬಿಟ್ರಿ, ಈಗ ನೀವು ಕೊಡುವಂತ ಸಮಯ ಬಂದಿದೆ, ಎಲ್ಲ ಕೊಟ್ಬಿಡಿ. ಆಗ ಅವ್ರ ಕೈಲಿ ಏನೂ ಕೊಡಕ್ಕಾಗಿಲ್ಲ. ಸರಿ, ಹಾಗಾದ್ರೆ ವ್ಯಾಲ್ಯೂ ಏನ್ ಬಂತು ನೀವೇ ಹೇಳಿ? ಅಲ್ಲ, ನೀವು ಆಗ ರಾಹುಲ್ ಗಾಂಧಿ ಅವ್ರ ಮನೆಗೆ ಹೋಗ್ಬೋದು. ಯಾಕೆ ಹೋಗ್ಬೇಕು ಹೇಳಿ? ರಾಹುಲ್ ಅವರು ನನ್ನ ಮನೆಗೆ ಬರಬೇಕು, ನಾನು ಅವ್ರ ಮನೆಗೆ ಯಾಕೆ ಹೋಗ್ಬೇಕು ಹೇಳಿ? ಅಲ್ಲ, ಅಗತ್ಯ ಏನಿದೆ? ನಾನು ಯಾವಾಗ ಯಾರನ್ನ ಕರಿತೀನೋ ಆವಾಗ ಎಲ್ರು ಬರ್ತಾರೆ ಹೋಗ್ತಾರೆ. ಆದ್ರೆ ರಾಹುಲ್ ಜಿ ಅವರ ಮನೆಗೆ ಹೋಗಿ, ಸೋನಿಯಾ ಗಾಂಧಿ ಅವ್ರ ಮನೆಗೆ ಹೋಗಿ, ರಾಹುಲ್ ಜಿ ಅವರು ನಮ್ಮ ಮನೆಗೆ ಬರ್ತಾರೆ, ಸೋನಿಯಾ ಜಿ ಅವರು ನಮ್ಮ ಮನೆಗೆ ಬರ್ತಾರೆ, ಈ ಸುದ್ದಿಯನ್ನು ನೀವು ಹೇಳ್ಬೇಕಲ್ವಾಚೆ? ನೀವು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರಲ್ಲ, ಆಗ ಅವರು ನಿಮಗಿಂತ ಹೆಚ್ಚಾಗಿ ನಿಮ್ಮ ನಾಯಿ ಮೇಲೆ ಗಮನ ಇಟ್ಟಿದ್ರಲ್ಲ. ಅದು ಸ್ವಲ್ಪ ಆ ಸ್ಟೋರಿನ ಬದಲು ಮಾಡ್ಬೇಕಾಗತ್ತೆ ನೀವು. ರಾಹುಲ್ ಗಾಂಧಿ ನಮ್ಮನ್ನು ಕರೆದಿದ್ರು, ನನ್ನನ್ನ ಕರೆದಿರ್ಲಿಲ್ಲ. ಅವರು ಯಾರನ್ನ ಕರೆದ್ರು? ತರುಣ್ ಗೋಯಂಕ ಅವ್ರನ್ನ ಕರೆದ್ರು. ಯಾರನ್ನ ಕರೆದಿದ್ರು? CP ಜೋಶಿ ಅವರನ್ನ ಕರೆದಿದ್ರು. ಅವ್ರಿನ್ನೂ ರಾಜಸ್ಥಾನ್ ಅಸೆಂಬ್ಲಿಯ ಸ್ಪೀಕರ್ ಆಗೇ ಇದ್ದಾರೆ. ನನ್ನನ್ನು ಕರೆದ್ರು. ಮತ್ತು ಜೊತೆಯಲ್ಲಿ ಅಸ್ಸಾಮಿನ PCC ಅಧ್ಯಕ್ಷರಾಗಿದ್ರಲ್ಲ ಅಂಜನ್ ದತ್ತ ಅವ್ರನ್ನ ಕರೆದಿದ್ರು. ನಾವು ರೂಮ್ ಒಳಗೆ ಹೋದ್ವಿ, ಮಾತುಕತೆ ಶುರು ಆಗ್ಬಿಡ್ತು. 5 ನಿಮಿಷ ಮಾತುಕತೆ ಏನು ಶುರುವಾದ ಮೇಲೆ ಆಗಲ್ಲಿ ಅವರ ನಾಯಿ ಬಂತು. ಮತ್ತು ಯಾವ ಟೇಬಲ್ ಮೇಲೆ ನಮಗೋಸ್ಕರ ಚಹಾ ಮತ್ತು ಬಿಸ್ಕಿಟ್ ಅನ್ನ ಇಡ್ಲಾಗಿತ್ತೋ ಅದರಿಂದನೇ ಆ ನಾಯಿ ಕೂಡ ತಿನ್ನೋಕೆ ಶುರು ಮಾಡ್ತು. ಆಗ ನಾನು 3 ಜನರನ್ನು ನೋಡ್ದೆ. 3 ಜನ ಆರಾಮಾಗಿ ತಿಂತಾ ಇದ್ರು ಅದೇ ಟೇಬಲ್ ಮೇಲೆ. ಆಗ ನನಗನ್ಸ್ತು, ನಾನಂತೂ ಮೊದಲನೇ ಸಲ ಹೋಗಿದ್ದೆ ಅಲ್ಲಿಗೆ, ನನಗನ್ಸ್ತು ಇದವರ ಕಲ್ಚರೇ ಆಗಿರ್ಬೇಕು ನಾಯಿ ಜೊತೆ ಒಂದೇ ಟೇಬಲ್ ಅಲ್ಲಿ ಊಟ ಮಾಡುವಂಥದ್ದು. ನಾನು ಹೇಳ್ದೆ ನಾನಂತೂ ಇದರಲ್ಲಿ ಇರೋಕ್ಕಾಗೋದಿಲ್ಲ ಅಂತ. ನಾನು ಆ ಥರ ಊಟ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ, ಸರಿ ನಾನು ಇನ್ನೊಂದ್ಸಲ ಅಲ್ಲಿಗೆ ಬರೋದಿಲ್ಲ ಅಂತ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಅದೇ ಒಂದು ನಾಯಿ ಜೊತೆ ಒಂದು ವಿಡಿಯೋ ತಗೊಂಡ್ರು ಅಲ್ವಾ? ಹಾ, ಅದೇ ನಾಯಿ ಆಗಿತ್ತು. ಇದೇ ನಾಯಿನಾ? ಹಾ, ಅದೇ ನಾಯಿ. ನೋಡಿ, ಅವರು ಈ ವಿಡಿಯೋನ ಹಾಕಿದಾಗ ಜನರು ನಿಮ್ಮ ಹೆಸರನ್ನ ಬರೆದು ಕಾಂಗ್ರೆಸ್ನವರು ನಿಮ್ಮ ಹೆಸರನ್ನ ಹೇಳಿ ಎಲ್ಲರೂ ಹೇಳಿದ್ದೇನಂತಂದ್ರೆ ಈ ನಾಯಿಗೆ ಪ್ರಾಮಾಣಿಕತೆ ಇಲ್ಲ ಅಂತ. ನೋಡಿ, ಈಗ ಈ ಪ್ರಾಮಾಣಿಕತೆಯ ವಿಷಯ ಎಲ್ಲಿಂದ ಬಂತು ಹೇಳಿ? ಈಗ ನಾವು ಪ್ರಾಮಾಣಿಕತೆ ತೋರಿಸೋದಕ್ಕೋಸ್ಕರ ಯಾವ್ದಾದ್ರು ಪಾರ್ಟಿನ ಜಾಯ್ನ್ ಆಗ್ತೀವ? ಪ್ರಾಮಾಣಿಕತೆಯ ಅರ್ಥ ಏನು? ನಮ್ಗೇನು ಕೆಲಸ ಮಾಡೋದಕ್ಕೆ ಸಂಬಳ ಕೊಡ್ತಾರೆ ಇವರು? ಇದು
ತುಂಬಾ ಹೇಮಂತವ್ರೆ, ರಜತ್ normal ಆಗಿ ಅವ್ರು ನನ್ನ ಮಾತು ಅನ್ಕೊಳ್ಳೋದು ಕೇಳಿ. ಏನಂದ್ರೆ ನೋಡಿ, ಅವ್ರು- ಇದನ್ನ ನೀವು ಬಿ ಮಿಸ್ಟಿಫೈ ಮಾಡಿ. ಹಾ ರಾಹುಲ್ ಒಬ್ರು ಕಲೀಗ್ ಆಗಿದ್ದಾರೆ ಪೊಲಿಟಿಕಲ್ ಪಾರ್ಟಿಯಲ್ಲಿ. ಈ ಪ್ರಾಮಾಣಿಕತೆ ಅನ್ನೋದು ನಿಮ್ಗೆ ದೇಶಕ್ಕೋಸ್ಕರ ಇರುತ್ತೆ ಅಲ್ಲ. ಮತ್ತೆ ಈ ಕಾಂಗ್ರೆಸ್ಸಿನ ಜನಗಳು ತಲೆಯಲ್ಲಿ ಅದೇನು ಇಟ್ಕೊಂಡಿದಾರೋ ಗೊತ್ತಿಲ್ಲ, ಯಾವಾಗ್ಲೂ ಪ್ರಾಮಾಣಿಕತೆ. ಅವ್ರೇನಾದ್ರೂ ಸಾಲಾಗಿಲ್ಲ ತಗೊಂಡಿರ್ಬೋದು ರಾಹುಲ್ ಅವರಿಂದ, ನಾನಂತದೇನು ತಗೊಂಡಿಲ್ವಲ್ಲ. ಹಾಗಾದ್ರೆ ಯಾವ್ದಕ್ಕೋಸ್ಕರ ಪ್ರಾಮಾಣಿಕ ಆಗಿರ್ಬೇಕು? ನೋಡಿ, ನಾರ್ಮಲಿ ಇವಾಗ ಇಲ್ಲಿ ಏನಾಗಿದೆ ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಗಾಂಧಿ ಪರಿವಾರದ ಕಾರಣದಿಂದ ಇದೆ. ಪಕ್ಷಕ್ಕೆ ವೋಟ್ ಸಿಗೋದು ರಾಹುಲ್ ಗಾಂಧಿ ತಪ್ಪು ಮತ್ತೆ ಸೋನಿಯಾ ಮಾತಿದು. ಗಾಂಧಿ. ಏನೇ ಕಾಂಗ್ರೆಸ್ ಇದೆ ಅದು ಮಹಾತ್ಮ ಗಾಂಧಿ ಅವರದ್ದು. ನೀವು ಹೆಸರನ್ನ ಹೈಜಾಕ್ ಮಾಡಿ ಇಟ್ಕೊಂಡಿದ್ದೀರಾ ಅಷ್ಟೇ. ಇವತ್ತೇನು ಈ ಕಾಂಗ್ರೆಸ್ ಇದೆಯೋ, ರಾಹುಲ್ ಗಾಂಧಿ ಒಂದು ಸಮಯಕ್ಕೋಸ್ಕರ ಗಾಂಧಿ ಹೆಸರನ್ನ ಕಟ್ ಮಾಡಿಬಿಡ್ಲಿ, ಅದು ಹೈಜಾಕ್ ಮಾಡ್ಕೊಂಡಿರೋ ಟೈಟಲ್ ಆಗಿದೆ. ಸೋನಿಯಾ ಗಾಂಧಿ ತಮ್ಮ ಹೆಸರಿಂದ ಗಾಂಧಿಯನ್ನು ಕಿತ್ತು ಹಾಕ್ಲಿ, ಆಗದ್ ಕಾಂಗ್ರೆಸ್ ಆಗತ್ತಾ? ಇವತ್ತೇನು ಕಾಂಗ್ರೆಸ್ ಇದೆಯೋ, ಇಲ್ಲಿ ನೋಡಿ ಈ ಪಿಕ್ಚರ್ ಹಾಕಿದ್ರಲ್ಲ, ಈ ಮಹಾತ್ಮ ಪುರುಷನ ಮಹಾತ್ಮ ಗಾಂಧಿಯವರದ್ದಾಗಿದೆ ಈ ಕಾಂಗ್ರೆಸ್ ಅನ್ನೋದು. ಇಲ್ಲಾಂದ್ರೆ ಕಾಂಗ್ರೆಸ್ ಎಲ್ಲಿದೆ ಹೇಳಿ? ಗಾಂಧಿ ಪರಿವಾರ ಇದೆ, ಆದ್ರೆ ಆ ಗಾಂಧಿ ಪರಿವಾರ ಈ ಗಾಂಧಿ ಪರಿವಾರ ಅಲ್ಲ, ಇದು ಮಹಾತ್ಮ ಗಾಂಧಿಯವರ ಪರಿವಾರ ಅದು ಕಾಂಗ್ರೆಸ್. ಹೇಮಂತ್ ಅವರೇ, ಆದ್ರೆ ಇದ್ರ ಬಗ್ಗೆ ಡಿಸ್ಪ್ಯೂಟ್ ಏನಾದ್ರು ಇದೆಯಾ? ಇನ್ನ ನಾನು ಡಿಸ್ಪ್ಯೂಟ್ ಮಾಡ್ತೀನಿ. ನೋಡಿ, ನೀವು ಮಾಡಿ, ಯಾವ್ದ್ರ ಬಗ್ಗೆ ಡಿಸ್ಪ್ಯೂಟ್ ಮಾಡ್ತೀರಾ ಹೇಳಿ. ಈಗ 24 ಸೆಪ್ಟೆಂಬರ್ 2010 ಹಿಮಂತ ಬಿಸ್ವಾ ಶರ್ಮಾ ಅವರು ಟ್ವೀಟ್ ಮಾಡಿದ್ರು. ಅದರಲ್ಲಿ ನೀವು ಬರ್ದಿದ್ದೇನು ಅಂದ್ರೆ, ರಾಹುಲ್ ಗಾಂಧಿ ವಿಲ್ ಬಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ ಅಪ್ರೋಪ್ರಿಯೇಟ್ ಟೈಮ್. ಆವಾಗ ಮೋದಿ ಅವರು ಇರಲಿಲ್ಲ. 2014 ಮೋದಿ ಅವರು ಪಿಕ್ಚರಿಗೆ ಬರ್ತಾರೆ. ಆವಾಗ ನಾವು ಹಾಗೆ ಅನ್ಕೊಂತಾ ಇದ್ವಿ. 2010 ನನ್ನ ವಯಸ್ಸು ಎಷ್ಟಾಗಿತ್ತು ಹೇಳಿ? ಆವಾಗ ನಮ್ಗೆ ಅನ್ಸ್ತಾ ಇತ್ತು, ನಮ್ಮ ಮನಸ್ಸಲ್ಲಿ ಏನಿತ್ತು ಅಂದರೆ, ಮೊದಲು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಆಮೇಲೆ ಪ್ರಿಯಾಂಕಾ ಗಾಂಧಿ ಮಗ, ಈ ತರ ಕಾನ್ಸೆಪ್ಟ್ ಅಲ್ಲಿ ನಾನು ಇದ್ದೆ. ನಾನು ಖಂಡಿತ ಇದನ್ನು ಇಲ್ಲ ಅಂತ ಹೇಳಲ್ಲ. ಎಲ್ಲ ಜನಗಳು ಯಾವಾಗ ಬೇರೆ ಪಾರ್ಟಿನ ಜಾಯ್ನ್ ಆಗ್ತಾರೋ ತಮ್ಮ ಹಳೆಯ ಟ್ವೀಟ್ಗಳನ್ನ ಡಿಲೀಟ್ ಮಾಡಿಬಿಡ್ತಾರೆ. ನಾನಂತೂ ಯಾವಾಗಲೂ ನನ್ನ ಹಳೆಯ ಟ್ವೀಟ್ಗಳನ್ನ ಡಿಲೀಟ್ ಮಾಡೇ ಇಲ್ವಲ್ಲ. ನನ್ನ ಟ್ವೀಟ್ಗಳನ್ನೇ ತೆಗೆದು ಅವ್ರು ಆಚೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ನಾನು ಯಾವಾಗ ಕಾಂಗ್ರೆಸ್ ಜಾಯ್ನ್ ಆಗಿದ್ನೋ ಆವಾಗ ನನ್ನ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ದ್ಯಾಟ್ ಡೇ ನೈಟ್ ಐ ಕುಡ್ ಹ್ಯಾವ್ ಡಿಲೀಟೆಡ್ ಆಲ್ ಮೈ ಟ್ವೀಟ್ಸ್, ಎಲ್ಲ ಟ್ವೀಟ್ಸ್ಗಳನ್ನು. ನಾನು ಯಾಕಂದ್ರೆ ನನ್ನ ಟ್ವೀಟ್ನ ಡಿಲೀಟ್ ಮಾಡಿಲ್ಲ ಅಂದರೆ, ನನ್ನ ಮಗ ಯಾವತ್ತೂ ಅನ್ಕೊಂಡು ಹೋಗ್ತಿರ್ಬೇಕಾದ್ರೆ, ನೋಡು 2010 ನಿಮ್ಮ ಅಪ್ಪ ಏನು ಯೋಚನೆ ಮಾಡ್ತಿದ್ರು ಮತ್ತೆ ಇವಾಗ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಭಾರತ 2010 ಹೀಗೇನೆ ಯೋಚನೆ ಮಾಡ್ತಾ ಇತ್ತು, ಇವಾಗ ಬೇರೆ ತರ ಯೋಚನೆ ಮಾಡ್ತಿದ್ದಾರೆ. ದಿಸ್ ಇಸ್ ದ ಚೇಂಜಿಂಗ್ ಪಿಕ್ಚರ್ ಆಫ್ ಇಂಡಿಯಾ. ಅದು ನನ್ನ ಟ್ವೀಟಿಂದ ನಿಮಗೆ ಕಾಣಕ್ಕೆ ಸಿಗುತ್ತೆ. ನೋಡಿ, ಕಾಂಗ್ರೆಸ್ನ ನಿಮ್ಮ ಹಳೆ ಸ್ನೇಹಿತರೊಬ್ರು ಅವರು ಹೇಳೋದೇನೆಂದ್ರೆ, ನಿಮ್ಮ ಮೇಲೆ ಕೇಸ್ಗಳಿದ್ವು, ಅದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ. ಈಗ ಪವನ್ ಖೇರ್ ಅವರ ಎಕ್ಸಾಂಪಲ್ ಹೇಳ್ತೀನಿ. ಅವ್ರು ಹೇಳೋದೇನೆಂದ್ರೆ, ದಾದಾ ಸ್ಕ್ಯಾಮ್ ಅಲ್ಲಿದ್ದಾರೆ, ಶಾರದಾ ಸ್ಕ್ಯಾಮ್ ಅಲ್ಲಿದ್ದಾರೆ, ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ, ಮತ್ತೆ ಇಲ್ಲಿವರೆಗೂ ಈ ವಿಚಾರ ಫೇರ್ ಅಂಡ್ ಲವ್ಲಿ ಆಗಿದೆ ಅಂತ. ನೋಡಿ, ನಿಮ್ಗೆ ನಾನು 2 ಮಾತು ಹೇಳ್ತೀನಿ. ಈಗ ಮೊದಲಂತೂ ಕಾಂಗ್ರೆಸ್ನಲ್ಲಿರೋರು ಯಾರು ನನ್ನ ಅಗೇನ್ಸ್ಟ್ ಮಾತಾಡ್ತಿರ್ಲಿಲ್ಲ, ಎಲ್ಲರ ಜೊತೆ ನಾನು ಚೆನ್ನಾಗೇ ಇದ್ದೆ ಆವಾಗ, ಮತ್ತೆ ಈಗ ಕೂಡ ಯಾರು ಎಲ್ಲೂ ನನ್ನ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ಸೆಕೆಂಡ್, ನನ್ನ ವಿರುದ್ಧ ಯಾವ ಥರದ ಕೇಸ್ ಇದೆ, ಯಾವ ಥರದ ಮೊಕದ್ದಮೆ ನಡೀತಾ ಇದೆ ಅಂತ ನೀವು ಸ್ವಲ್ಪ ಇಲ್ಲಿ ಬಿಡಿಸಿ ಹೇಳ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ. ನಾನು ನಿಮಗೆ ಹೇಳಬಹುದು ನೀವು ಬೊಫೋರ್ಸಲ್ಲಿ ಇದ್ದೀರಿ ಅಂತ, ಆದರೆ ಅದಕ್ಕೆ ಏನಾದರೂ ಸಾಕ್ಷಿ ತೋರಿಸಲೇಬೇಕಲ್ವ ನೀವು? ನನ್ನ ವಿರುದ್ಧ ಯಾವ ಸಾಕ್ಷಿ ಇದೆ? ನಾನಂತೂ ಕೇಳಿ ಸುಸ್ತಾಗ್ಬಿಟ್ಟಿದ್ದೀನಿ. ಯಾವುದಾದ್ರೂ ಒಂದು ಕೇಸ್ ನಂಬರ್ ಆದರೂ ಹೇಳಿ ಅಂತ. ನಾನು ಹೋಗಿ ಆಫೀಸರ್ ಹತ್ರ ಕೇಳ್ಕೊಂಡು ಬರ್ತೀನಿ ಅದ್ರ ಬಗ್ಗೆ. ಹೇಳ್ತಾರೆ ನಾರ್ದಾ ಸ್ಕ್ಯಾಮ್ ಅಲ್ಲಿ ನಿಮ್ಮ ಮೇಲೆ CBI ರೈಡ್ ಆಗಿತ್ತು ಅಂತ. ಈಗ ನೋಡಿ, CBIನವರು ನನ್ನನ್ನು ಕರ್ಸ್ಕೊಂಡಿದ್ದು ಒಬ್ಬ ವಿಟ್ನೆಸ್ ಆಗಿ. ಕೋರ್ಟು ಚಾರ್ಜ್ ಶೀಟ್ ಹಾಕ್ಬಿಡ್ತು, ಹಿಮಂತ ಬಿ ಶರ್ಮಾ ಒಬ್ಬ ವಿಟ್ನೆಸ್ ಅಂತ. ವೈಲ್ ಐ ವಾಸ್ ಇನ್ ಕಾಂಗ್ರೆಸ್, ನಾಟ್ ವೈಲ್ ಐ ವಾಸ್ ಇನ್ BJP. ಜನ ಹೇಳ್ತಾರೆ ನಾನು ಭಯದಿಂದ BJPನ ಜಾಯ್ನ್ ಆದೆ ಅಂತ. ನನ್ನನ್ನು CBIನವರು ಕರ್ಸ್ಕೊಂಡಿದ್ದು ಯಾವಾಗ ಅಂತಂದ್ರೆ, ಅದು 2014. 2015 ಬಿಗಿನಿಂಗ್ ಜಾನ್ವರಿ CBI ಹೇಳ್ತು ಇವರು ಅಕ್ಯೂಸ್ಡ್ ಅಲ್ಲ, ವಿಟ್ನೆಸ್ ಅಂತ. ಫೆಬ್ರವರಿಗೆ ಹೋಗಿ ಸೋನಿಯಾ ಗಾಂಧಿ ಅವ್ರ ಹತ್ರ ಪತ್ರನ ಕೊಟ್ಟೆ, ಹೇಳಿದೆ ನೋಡಿ ಮೇಡಮ್ ನಾನು ಕ್ಲೀನ್ ಆಗಿದ್ದೀನಿ ಅಂತ. ಆದರೂ ಕೂಡ ನೀವು ನನ್ನ ಪ್ರಾಬ್ಲಮ್ನ ರಿಸಾಲ್ವ್ ಮಾಡೋದೇ ಇಲ್ಲ. ಆಗಸ್ಟಲ್ಲಿ ಹೋಗಿ ನಾನು BJPನ ಜಾಯ್ನ್. ವೆನ್ ಐ ಜಾಯಿನ್ಡ್ BJP, ಆ ಸಮಯದಲ್ಲೂ ನನ್ನ ವಿರುದ್ಧ ಯಾವುದೇ ಕೇಸ್ ಇರಲಿಲ್ಲ, ಇವತ್ತು ಯಾವುದು ಕೇಸ್ ಇಲ್ಲ, ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಕೇಸ್ ಇರಬಾರ್ದು ಅಂತ. ಲೂಯಿಸ್ ಬರ್ಗರ್ ಕೇಸ್ ಕೂಡ ಇಲ್ವಾ ನಿಮ್ಮ ಮೇಲೆ? ಅದು ನನ್ನ ಪ್ರಕಾರ ಒಂದು ಖಂಡಿತ ಇಲ್ಲ. ಹಾಗಾಗಿ ನಾನೇ ಹೋಗಿ ಫ್ರಾಂಕ್ಟೇಲ್ ಗುವಾಹಟಿಯಲ್ಲಿ ಕೇಸ್ ಮಾಡಿದೆ. ಸುಪ್ರಿಯಾ ಶ್ರೀನೇಟ್ ಕಾಂಗ್ರೆಸ್ನ ಪೊಲಿಟಿಷಿಯನ್ ಏನಿದ್ದಾರೆ ಅವ್ರು ಹೇಳ್ತಾರೆ, ಏನು ವಿಷಯನೆಲ್ಲ ನೋಡಿ, ನಾನು ನಿಮ್ಗೆ ಇದೆಲ್ಲ ಹೇಳ್ತೀನಿ ಕೇಳಿ. ನನ್ನ ಹೆಸರನ್ನ ತರುಣ್ ಗೊಗೊಯ್ ಮೊದಲನೇ ಸಲ ಹೇಳಿದ್ರು, ನನ್ನ ಹೆಸರು ಲೂಯಿಸ್ ಬರ್ಗರ್ ಕೇಸಲ್ಲಿ ಇದೆಯಾ ಅಂತ. ಅದಕ್ಕೆ ನಾನು ಗುವಾಹಟಿ ಸೆಷನ್ ಕೋರ್ಟಲ್ಲಿ ಕೇಸ್ ಹಾಕಿದೆ. ನಾನು ಹೇಳಿದೆ ಬರೀ ನನ್ನ ಕೇಸ್ ನಂಬರ್ ಕೊಡಿ ಸಾಕು, ಎಲ್ಲಿ ನನ್ನ ಹೆಸರಲ್ಲಿ ಕೇಸ್ ಇದೆ ಅಂತ. ಆದರೆ ಗೊಗೊಯ್ ಸಾಹೇಬ್ರಿಗೆ ಆ ನಂಬರ್ನ ನನಗೆ ಕೊಡೋಕೆ ಆಗಲಿಲ್ಲ.
ಆಮೇಲೆ ಕೋರ್ಟ್ ಗೊಗೊಯ್ ಸಾಹೇಬ್ರ ಮೇಲೆ ಇಂಜೆಕ್ಷನ್ ಹಾಕ್ತು, ಈ ವ್ಯಕ್ತಿಯ ವಿರುದ್ಧ ನೀವು ಮಾತಾಡಬಾರ್ದು ಅಂತ. ಎಲ್ಲಿ ತನಕ ಅಂದರೆ ನೀವು ಕೇಸ್ ನಂಬರ್ ಅವ್ರಿಗೆ ಕೊಡೋ ತನಕ ಅಂತ ಹೇಳ್ತು. ಅಲ್ಲ, ಹೀಗೆ ನಾನು ಗಾಳಿಯಲ್ಲಿ ಗುದ್ದಾಡಕ್ಕೆ ಶುರು ಮಾಡಿದೆ ಅಂತಂದರೆ ಅವ್ರ ವಿರುದ್ಧ ಇದಿದೆ, ಇವ್ರ ವಿರುದ್ಧ ಅದಿದೆ ಅಂತ ನಿಮ್ಮ ಟ್ವಿಟರ್ ಇದೆ, ಟ್ರೋಲ್ ಇದೆ, ಅದಾಗ್ಬಿಡುತ್ತೆ. ಆದ್ರೆ ನಾನೀಗ ಆಪ್ಕಿ ಅದಾಲತಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನನ್ನ ವಿರುದ್ಧ ಏನು ಮುಕದ್ದಮೆ ಇದೆ, ಅರೆ ಯಾವುದಾದ್ರೂ ಸಾಕ್ಷಿನ ತೋರಿಸಿ, ಯಾವುದಾದ್ರೂ ಪತ್ರ ಕೊಡಿ ನನಗೆ. ನೋಡಿ, ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಅದು ಇನ್ನೊಂದು ಹೇಳ್ತೀನಿ ಕೇಳಿ, ಆ ಹೆದರ್ಕೊಳ್ಳೋರ್ ಗುಂಪಲ್ಲಿ ನಾನಿಲ್ಲ. ಅಂತ ಒಂದು ಸಿಸ್ಟಮಲ್ಲಿ ನಾನು ಖಂಡಿತ ಇಲ್ಲ. ಅದಕ್ಕೆ ನಾನು ಇವತ್ತೊಂದು ಮಾತು ಹೇಳೋಕೆ ಇಷ್ಟಪಡ್ತಿದ್ದೀನಿ, ನಾನು ಯಾವತ್ತೂ ಕಾಂಗ್ರೆಸ್ಸಿಗೆ ಹೆದರ್ಕೊಳ್ಳೋ ವ್ಯಕ್ತಿ ಅಲ್ಲ ಅಂತ. ಮತ್ತೆ ಕಾಂಗ್ರೆಸ್ಸಿಗೆ ಹೆದರ್ಕೊಳ್ಳುವಂತ ಅಗತ್ಯ ನನಗಂತೂ ಖಂಡಿತವಾಗ್ಲೂ ಇಲ್ಲ. ನಾವು ಒಬ್ಬೊಬ್ಬರನ್ನ ವಿಚಾರಿಸಿದಾಗ್ಲೂ ಕೂಡ ಅವ್ರು ಹೇಳಿದ್ರು ರಾಹುಲ್ ಗಾಂಧಿ ಹೆದರಲ್ಲ ಅಂತ. ನೋಡಿ, ರಾಹುಲ್ ಗಾಂಧಿ ಅವರದು ಒಂದು ಬೇರೆನೇ ಸಿಸ್ಟಮ್ ಇದೆ. ಅವ್ರು ಯಾಕೆ ಹೆದರ್ಕೊಳ್ಳಲ್ಲ ಅಂತಂದ್ರೆ ಅವ್ರು ಕೋರ್ಟಿಗೆ ಹೋಗ್ತಾನೆ ಇರ್ತಾರೆ. ನೀವು ಇವತ್ತು ನೋಡಿ, ಯಾವುದಾದ್ರೂ ಒಂದು ಪಾರ್ಟಿ ಖಂಡಿತ ಹೇಳೋಕ್ ಸಾಧ್ಯ. ಒಂದು ವೇಳೆ ನೀವು ಯಾವುದಾದ್ರೂ ಸ್ಕ್ಯಾಮ್ ಬಗ್ಗೆ ಹೇಳಿದ್ರೆ, ದೀಸ್ ಆರ್ ದ ಸ್ಕ್ಯಾಮ್ಸ್ ಎಲಿಜಿಡ್ಲಿ ಅಂತದಿದ್ರೂ ಕೂಡ ಅದು ಗೊಗೊಯ್ ಸಾಹೇಬ್ರ ಸರ್ಕಾರದ ದಿನಗಳಲ್ಲಿ ಇರುತ್ತೆ. ಅಲ್ಲ, ಈಗ ನೋಡಿ, ತಾವೇ ತಮ್ಮ ಸರ್ಕಾರನೇ ಬೈಕೊಂಡು ಹೋಗ್ತಾರೆ ಅವರು. ನೋಡಿ, ರಾಹುಲ್ ಗಾಂಧಿ ಅವರು ಖುದ್ದಾಗಿ ನಿಮ್ಮ ಹೆಸರನ್ನ ತಗೊಳ್ತಾರೆ, ಟ್ವೀಟ್ ಮಾಡ್ತಾರೆ. ಅದರಲ್ಲಿ ಅಡಾನಿ ವಿಷಯದಲ್ಲಿ ಎಷ್ಟು ಹೆಸರುಗಳಿವೆ, ಎಷ್ಟು ಜನ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಹೆಸರಲ್ಲಿ ಟ್ವೀಟ್ ಮಾಡ್ತಾನೆ ಇರ್ತೀನಿ ದಿನ. ಅವ್ರು ಹೇಳಿದ್ದೇನೆಂದ್ರೆ 20,000 ಕೋಟಿ ರೂಪಾಯಿ. ನೀವು ಹೇಳಿದ್ರಿ ರಾಹುಲ್ ಗಾಂಧಿ ನನ್ನ ಹೆಸರಲ್ಲಿ ಟ್ವೀಟ್ ಮಾಡ್ತಾರೆ ಅಂತ. ನೀವು ಅದನ್ನ ನೋಡಿದ್ರಿ. ನಾನೇನ್ ರಾಹುಲ್ ಗಾಂಧಿ ಹೆಸರಲ್ಲಿ ಟ್ವೀಟ್ ಮಾಡ್ತೀನಿ, ಅದನ್ನು ಸ್ವಲ್ಪ ನೀವು ನೋಡ್ಬೇಕಲ್ವಾ? ನೀವು ಯಾಕೆ ಇಷ್ಟೊಂದು ಮೇಲೆ ಕೇಳಿಸ್ತಾ ಇದ್ರಿ ಈ ನಕಲಿ ಗಾಂಧಿಗಳನ್ನ? ಯಾಕಂದ್ರೆ ಅವರು ದೇಶದಲ್ಲಿ 60 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾರೆ. ಇಲ್ಲಿ ರಾಜ್ಯಭಾರ ಮಾಡಿದ್ದಾರೆ, ದೇಶನ ಬರ್ಬಾದ್ ಮಾಡಿಟ್ಟಿದ್ದಾರೆ. ನೋಡಿ, ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಕಾಳಜಿ ಅಂದ್ರೆ, ಯಾಕಂದ್ರೆ ಗುಲಾಬ್ ನಬಿ ಆಜಾದ್ ಅವರು ಅವ್ರ ಪುಸ್ತಕದಲ್ಲಿ ಬರ್ದಿದ್ದಾರೆ. ಏನಂದ್ರೆ ಅವ್ರು ಹೇಳ್ತಾರೆ, ಹಿಮಂತ ಬಿಸ್ವಾ ಶರ್ಮಾ ಅವ್ರನ್ನ ಹೊಸದಾಗಿ ಮುಖ್ಯಮಂತ್ರಿ ಮಾಡು, ಅವ್ರು ಬಿಟ್ಬಿಡ್ತಾರೆ. ಆಗ ಇವ್ರು ಹೇಳಿದ್ದು ಹೋಗೋದಾದ್ರೆ ಹೋಗ್ಲಿ ಅಂತ. ಅವ್ರು ಹಾಗೆ ಹೇಳ್ತಾರೆ. ನೋಡಿ, ಹೋಗೋದಾದ್ರೆ ಹೋಗಿ, ಆಗ್ಲೇ ಅವರು ಒಬ್ಬರೇ ಇರೋಕ್ಕಾಗತ್ತಲ್ವಾ? ಇಲ್ಲಾಂದ್ರೆ ಅವರಂತ ಲೆವೆಲಲ್ಲಿರೋ ವ್ಯಕ್ತಿ ಇನ್ಯಾರಿದ್ದಾರೆ ಹೇಳಿ ನೀವೇ? ಒಂದು ವೇಳೆ ಎಲ್ಲರೂ ಆ ಪಾರ್ಟಿಯಲ್ಲಿ ಇದ್ರೆ ಒಂದಲ್ಲ ಒಂದ್ ದಿವಸ ಅವರು ಎಲ್ಲರೂ ಆಚೆ ಹಾಕ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಹೇಳ್ತಿರೋದು, ಯಾರಿಗೆಲ್ಲ ಹೋಗ್ಬೇಕು ಹೋಗಿ, ನಾನಿಲ್ಲಿ ಒಬ್ನೇ ಇದ್ಬಿಡ್ತೀನಿ ಅಂತ. ಆದ್ರೆ ನೀವು ಯಾವತ್ತಾದ್ರೂ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಮಾತೆಲ್ಲ ಮಾತಾಡ್ತಿದ್ರಾ? ನೋಡಿ, ನಾನು ರಾಹುಲ್ ಗಾಂಧಿ ಅವ್ರನ್ನ ಚಿಕ್ಕನಿಂದ ನೋಡಿದ್ದೀನಿ. ಆ್ಯಂಡ್ ಐ ವಾಸ್ ನೆವರ್ ಇಂಪ್ರೆಸ್ಡ್ ವಿತ್ ಹಿಸ್ ಮೆರಿಟ್. ಆಗ ನಾನು ಕಾಂಗ್ರೆಸ್ಸಲ್ಲೇ ಇದ್ದೆ. ಆಗ ನಾನು 10 ಸಲ ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಮಾಡೋಕೆ ಹೋಗಿದ್ರು. ರಾಹುಲ್ ಗಾಂಧಿ ಅವ್ರನ್ನು ಯಾವತ್ತೂ ಮೀಟ್ ಮಾಡೇ ಇಲ್ಲ ನಾನು. ಯಾಕಂದರೆ ಐ ವಾಸ್ ನೆವರ್ ಇಂಪ್ರೆಸ್ಡ್ ವಿತ್ ಹಿಸ್ ಮೆರಿಟ್ಸ್, ಹಿಸ್ ಡೀಡ್ಸ್, ಆರ್ಗ್ಯುಮೆಂಟ್ಸ್, ಲಾಜಿಕ್ಸ್, ಹಿಸ್ ಕೆಪಾಸಿಟಿ ಟು ಡೂ ಪಬ್ಲಿಕ್ ಸರ್ವಿಸ್. ಯಾರು ಜೀವನದಲ್ಲಿ ಸ್ಟ್ರಗಲ್ನ ನೋಡಿರಲ್ವೋ ಅಂಥ ವ್ಯಕ್ತಿಗಳು ಯಾವತ್ತೂ ಈ ಭಾರತದಂಥ ದೇಶಕ್ಕೆ ಯಾವತ್ತೂ ನಾಯಕರಾಗೋಕೆ ಸಾಧ್ಯನೇ ಇಲ್ಲ. ಈಗ ಎಲ್ಲರೂ ಹೇಳ್ತಾರೆ ಅವರು ಭಾರತ್ ಜೋಡೋ ಯಾತ್ರೆನ ಮುಗಿಸಿ ಬಂದ್ಮೇಲೆ ತುಂಬಾನೇ ಮೆಚೂರ್ಡ್ ಆಗಿದ್ದಾರೆ, ಬದಲಾಗಿದ್ದಾರೆ ಅಂತ. ನೋಡಿ, ನಮ್ಮಲ್ಲಿ ಇಲ್ಲೊಂದು ಈಕೋ ಸಿಸ್ಟಮ್ ಇದೆ. ರಾಹುಲ್ ಅವರು ಯಾವಾಗ ಲಂಡನ್ ಹೋಗಿ ಅವ್ರು ಯಾವಾಗ ವಾಪಸ್ ಬರ್ತಾರೋ ಆವಾಗ ಹೇಳ್ತಾರೆ ರಾಹುಲ್ ಗಾಂಧಿ ಮೆಚೂರ್ ಆಗಿದ್ದಾರೆ ಅಂತ. ಆಮೇಲೆ ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಹೇಳ್ತಾರೆ, ವಾ ರಾಹುಲ್ ಗಾಂಧಿ ಅವರು ಮೆಚೂರ್ಡ್ ಆದ್ರು ಅಂತ. 55ನೇ ವಯಸ್ಸಿಗೆ ಇನ್ಯಾರು ಮೆಚೂರ್ ಆಗಬೇಕು ಹೇಳಿ? ಈಗ ಮೆಚೂರ್ ಆಗುವಂತ ಸಮಯ ಆಗಿದೆ ನನ್ನ ಮಗಂಗೆ. ನಾನೆಷ್ಟಾಗಿದ್ದೀನೋ ಅಷ್ಟಾಗಿದ್ದೀನಿ ಅಷ್ಟೇ. ಯಾಕಂದ್ರೆ 50 ವರ್ಷ ಆಯ್ತು, ವಾನಪ್ರಸ್ಥದ ಸಮಯ ಆಗಿದೆ ಅಂತ ನಮ್ಮ ಸನಾತನ ಧರ್ಮನೇ ಹೇಳುತ್ತಲ್ವಾ. ಈಗಲೂ ನಿಮಗೆ ಮೆಚೂರ್ ಆಗೋದಕ್ಕೆ ಸಮಯ ಬೇಕು ಅಂತ ಅಂದ್ರೆ, ಯು ಟೆಲ್ ಮಿ, ಇಫ್ ಎ ಪರ್ಸನ್ ಟೇಕ್ಸ್ 55 years ಟು ಬಿಕಮ್ ಮೆಚೂರ್ಡ್ ಓನ್ಲಿ, ಹಾಗಾದ್ರೆ ಕೆಲಸ ಯಾವಾಗ ಮಾಡ್ತೀಯಾ? ನೀವು ಇಷ್ಟೊಂದು ಲಾಂಗ್ ಸ್ಕೋಪ್ ನಿಮ್ಮ ಮಗಂಗೆ ಕೊಡ್ತೀರಾ ನೀವು 55 ವರ್ಷಗಳ ತನಕ? ಸೋನಿಯಾ ಗಾಂಧಿ ಅವರಿಗೆ ನಾನು ಪ್ರಣಾಮ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಅವರು ತಮ್ಮ ಮಗಂಗೆ 55 ವರ್ಷಗಳನ್ನ ಕೊಟ್ಟಿದ್ದಾರೆ ಓನ್ಲಿ ಟು ಬಿಕಮ್ ಮೆಚ್ಯೂರ್. ಈಗ ನಾವು ನೋಡಿದಾಗೆ ಅವರು ಟ್ರಕ್ ಡ್ರೈವರ್ನ ಭೇಟಿ ಆಗ್ತಾರೆ. ಯಾತಕ್ಕೋಸ್ಕರ ಹೇಳಿ? ಅವ್ರಿಗೆ ಅದೀಗ ಆಟ ಸಾಮಂತರ ಆಗಿದೆ. ನೀವು ಸಿಗ್ಬೇಕಾಗಿದ್ರೆ ಅವಾಗ ಯಾಕೆ ಸಿಗ್ಲಿಲ್ಲ ನಿಮ್ಮ ಅಪ್ಪ ಅವರು ಪ್ರಧಾನಮಂತ್ರಿ ಆಗಿದ್ದಾಗ? ಇವತ್ತು ಯಾಕೆ ಅಸ್ಸಾಮಲ್ಲಿ ಭಾರತ ದೇಶದಲ್ಲಿ ಟ್ರಕ್ ಡ್ರೈವರ್ ಏನು ಹೊಸಬ್ರೇನೀಗ? ನಿಮ್ಗೆ ಅವ್ರನ್ನ ಭೇಟಿ ಆಗಲೇಬೇಕು ಅಂತಿದ್ರೆ 60 ವರ್ಷದಲ್ಲಿ ಯಾಕೆ ಅವ್ರನ್ನ ಭೇಟಿ ಆಗಲಿಲ್ಲ ನೀವು? ಆಗ ಈ ಟ್ರಕ್ ಡ್ರೈವರ್ಸ್ಗಳ ಜೀವನನೇ ಪರಿವರ್ತನೆ ಆಗೋಗಿರೋದು. ಆದರೆ ಈಗ ಕಲ್ತಿರ್ಬೋದು ಅವರು. ನೋಡಿ, ಇಷ್ಟು ದೀರ್ಘವಾದ ಸಮಯ ಕಲಿಯೋದಕ್ಕೆ ಬೇಕಾಗುತ್ತೆ ಅಂದ್ರೆ, ನೋಡಿ ಭಾರತ ಈಗ ಡಿಜಿಟಲ್ ಯುಗಕ್ಕೆ ನುಗ್ಬಿಟ್ಟಾಗಿದೆ. ಈಗ ಇಷ್ಟೊಂದು ಸಮಯ ನಿಮ್ಗೆ ಕೊಡೋಕ್ಕಾಗತ್ತಾ ಹೇಳಿ? ಕಲಿಯೋದಕ್ಕೋಸ್ಕರ ಇದೇನು ಒಂಥರ ಇದು ಕ್ವಾಲಿಟಿನಾ? ಏನಂದ್ರೆ ಟ್ರಕ್ ಡ್ರೈವರ್ ಜೊತೆ ಕೂತ್ಕೊಂಡೆ. ಅವ್ರು ಹೇಳ್ತಾರೆ ಮೋದಿ ಅವರು ಏನಿದ್ದಾರೆ ಅವರು ಯಾರನ್ನೂ ಭೇಟಿ ಆಗೋದಿಲ್ಲ ಅಂತ. ರಾಹುಲ್ ಅವರು ಪ್ರತಿಯೊಬ್ಬ ಬಡವನ್ನು ಹೋಗಿ ಭೇಟಿ ಆಗ್ತಾರೆ. ಮೋದಿಜಿ ಅವರು ಸಿಗದೇ ಇದ್ರೂ ಕೂಡ
ಜೀವನದ 70 ವರ್ಷಗಳನ್ನ ಕಳೆದೇ ಬಿಟ್ರು. ಅವರು ಪ್ರಚಾರ ಪ್ರಿಯರು ಆಗಿರ್ಲಿಲ್ಲ, ಯಾರ ಜೊತೆನೂ ಬೆರೀತಾ ಇರಲಿಲ್ಲ. ನೋಡಿ, ಯಾವಾಗ ಅಸ್ಸಾಮಲ್ಲಿ ನಾನು ಮೊದಲನೇ ಸಲ ಮೋದಿ ಅವ್ರನ್ನ ಭೇಟಿ ಆದ್ನೋ ನೌಗಾಂವಲ್ಲಿ, ನಾನು ಹೇಳಿದೆ ಮೋದಿಜಿ ಇದು ನೌಗಾಂವ್ ಅಂತ. ಹೇಳಿದ್ರು ಹಿಮಂತ ನನಗೆ ಗೊತ್ತು ಅಂತ. ನಾನು ಹೇಳಿದೆ ನೌಗಾಂವದ ಹತ್ತಿರದ ಡಿಸ್ಟ್ರಿಕ್ಟು ಜೋಡ್ಹಾರ್ ಅಂತ, ನನ್ಗದು ಗೊತ್ತು ಅಂತ ಹೇಳಿದ್ರು. ನಾನು ಕೇಳಿದೆ ಹೇಗೆ ನಿಮ್ಗಿದೆಲ್ಲ ಗೊತ್ತು ಅಂತ. ಅಸ್ಸಾಂನ ಎಲ್ಲ ಜಿಲ್ಲೆಗಳಲ್ಲೂ ನಾನು 2 ದಿನ ಇದ್ದೆ ಅಂತ ಅವರು ಹೇಳಿದ್ರು. 80ರ ಇಸ್ವಿಲೇನೆ. ಸೊ ಅವರ ಎಕ್ಸ್ಪೀರಿಯನ್ಸ್ನ ಜೊತೆಗೆ ಒಂದು ಡೆಲ್ಲಿಯಲ್ಲಿ ವಿದಿನ್ ಡೆಲ್ಲಿಯಲ್ಲಿ ಇರುವಂತ ಜನಗಳು 55 ವರ್ಷಗಳಿಂದ ಯಾರಿಗೂ ಸಿಗದೇ ಇರುವಂತವರು. ಕ್ಯಾನ್ ಯು ಕಂಪೇರ್? ನೋಡಿ, ನರೇಂದ್ರ ಮೋದಿಜಿಯವರ ಎಕ್ಸ್ಪೀರಿಯನ್ಸ್, ನರೇಂದ್ರ ಮೋದಿಜಿಯವರ ಎಕ್ಸ್ಪೋಜರ್ ಏನಿದೆಯೇ ಪೂರ್ತಿ ದೇಶದ ಬಗ್ಗೆ, ಸೊ ಅದನ್ನ ನೀವು ಸೈಲೆನ್ಸ್ ಮಾಡಬೇಕು ಅಂತಿದ್ರೆ ಬೈ ಸ್ಪೆಂಡಿಂಗ್ 1 ನೈಟ್ ವಿತ್ ದಿಸ್ ಟ್ರಕ್ ಡ್ರೈವರ್ಸ್, ನೀವಂತೂ ಧನ್ಯರಾಗ್ಬಿಟ್ರಿ. ಇದನ್ನ ನಿಮ್ಮ ಕೈ ಮಾತ್ರ ಮಾಡೋಕೆ ಸಾಧ್ಯ. ಈಗ ನರೇಂದ್ರ ಮೋದಿ ಅವ್ರ ಜೊತೆ ನೀವು ಕೆಲಸ ಮಾಡ್ತಿದ್ರಲ್ಲ, ಅವರು ಪ್ರೈಮ್ ಮಿನಿಸ್ಟರ್, ಮತ್ತೆ ನೀವು ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಜೊತೆನೂ ಕೆಲಸ ಮಾಡಿದ್ರಿ. ಏನು ವ್ಯತ್ಯಾಸನ ಕಂಡ್ರಿ? ವ್ಯತ್ಯಾಸ ಏನು ಅಂದ್ರೆ, ನರೇಂದ್ರ ಮೋದಿ ಅಮಿತ್ ಶಾ ಅವರ ಮನೆಯಲ್ಲಿ ಏನು ಎನ್ವಿರಾನ್ಮೆಂಟ್ ಇದೆಯೋ ಅದೊಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎನ್ವಿರಾನ್ಮೆಂಟು. ನೀವು ಅಲ್ಲಿಗೆ ಹೋಗ್ಬೋದು, ಕೂತ್ಕೋಬಹುದು, ಊಟ ಕೂಡ ಮಾಡಬಹುದು. ಯಾವುದೇ ನಾಯಿ ಬರೋದಿಲ್ಲ. ಅಲ್ಲ ನಾಯಿ ಬರ್ಬೋದು, ನಾಯಿಯಲ್ಲೇನೋ ಪ್ರಾಬ್ಲಮ್ ಇಲ್ಲ, ನಾಯಿಯಲ್ಲೇನೋ ಪ್ರಾಬ್ಲಮ್ ಇಲ್ಲ. ನಾಯಿ ನಮ್ಮನೇಲೂ ಇದೆ. ಆದ್ರೆ ನಾಯಿನ ಅದ್ರ ಜಾಗದಲ್ಲಿ, ಮನುಷ್ಯನ ಅದ್ರ ಜಾಗದಲ್ಲಿ ಇಡುವಂತಹ ಒಂದು ಟ್ರೈನಿಂಗ್ ಅನ್ನ ನೀವು ಕೊಡ್ಬೇಕಾಗತ್ತೆ. ಏನಂದ್ರೆ ನಾಯಿಂದೇನು ಸಮಸ್ಯೆ ಅಲ್ಲ, ನಾಯಿ ನನ್ನ ಮನೇಲೂ 3 ಇದಾವೆ, ನಾಯಿದ ಇಶ್ಯೂ ಏನಲ್ಲ. ಇಶ್ಯೂ ಇಷ್ಟೇ, ಏನಂದ್ರೆ ಯು ಡು ನಾಟ್ ಆಕ್ಟ್ ಲೈಕ್ ಎ ಫಿಬಿಯಲ್ ಲಾರ್ಡ್. ಮಿಕ್ಕಿದೆಲ್ಲ ಸರಿ ಇದೆ. ಈಗಲೂ ಅವ್ರು ಹೇಳ್ತಾರಲ್ಲ, ನೀವು ಬಿಟ್ರೆ ಮಾಡಿಬಿಟ್ರಿ, ಫ್ಯಾಮಿಲಿ ಜೊತೆ ವಿಶ್ವಾಸಘಾತ ಮಾಡಿದ್ರಿ ಅಂತ. ಏನು ಕಾಂಗ್ರೆಸ್ ಅಲ್ಲಿ ಇದಕ್ಕೂ ವೋಟ್ ತಗೋತಾರ, ಯು ವಿಲ್ ನೆವರ್ ಡಿಸರ್ವ್ ಎ ಗಾಂಧಿ ಫ್ಯಾಮಿಲಿ ಅಂತ? ಇದೇನು ಕಾಂಗ್ರೆಸ್? ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಬದಲಾಗಿದೆ ನೋಡಿ. ಗಾಂಧಿ ಪರಿವಾರದವ್ರನ್ನು ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಖರ್ಗೆ ಅವರೇ ಹೇಳ್ತಾರೆ ನಾನು ಹೈಕಮಾಂಡ್ ಜೊತೆ ಮಾತಾಡಿ ನಿರ್ಣಯ ತಗೋತೀನಿ ಅಂತ. ಇಲ್ಲಿ ನಂದೇನು ಸಮಸ್ಯೆ ಅಂದ್ರೆ, ನೀವು ಖರ್ಗೆ ಅಂತ ಒಬ್ಬ ವಿದ್ವಾನ ವ್ಯಕ್ತಿಯನ್ನ ನೀವು ಯಾಕಿಂತ ಒಂದು ಪೋಸ್ಟ್ ನಲ್ಲಿ ಇಡ್ತೀರಾ? ಅಂತ ಪೋಸ್ಟ್ ನಲ್ಲಿ ಇದ್ರೂ ಕೂಡ ಸ್ವಂತ ನಿರ್ಣಯ ತಗೊಳಕ್ ಆಗದೆ ಇದ್ದಾಗ, ಇವತ್ತು ಖರ್ಗೆ ಅವರು ಕರ್ನಾಟಕದಿಂದ ಬರ್ತಾರೆ, ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೋಸ್ಕರ ಕೂಡ ಅವರು ನಿರ್ಣಯ ತಗೊಳಕ್ಕಾಗಲ್ಲ, ಅದಕ್ಕೋಸ್ಕರ ಕೂಡ ಅವರು ಗಾಂಧಿ ಫ್ಯಾಮಿಲಿಯನ್ನ ಮೀಟ್ ಮಾಡ್ಬೇಕಾಗತ್ತೆ. ಆದ್ರೆ ಕರ್ನಾಟಕದಲ್ಲಿ ಅವರ ಸರ್ಕಾರನೇ ಇದೆ, ಬಿಜೆಪಿ ಖಂಡಿತ ಸೋಲುತ್ತೆ. ಯಾಕೆ ಸೋಲಲ್ಲ? ತಮಿಳ್ನಾಡಲ್ಲಿ ಕೂಡ ಬಿಜೆಪಿ ಸೋತಿದೆ, ಬಿಜೆಪಿ ಹಿಮಾಚಲದಲ್ಲೂ ಕೂಡ ಸೋತಿದೆ, ಹಾಗೇನೆ ಬಿಜೆಪಿ ಗೆದ್ದಿದೆ ಕೂಡ. ಸೊ ಒಂದ್ ವೇಳೆ ಬಿಜೆಪಿ ಈ ತರ ಯೋಚನೆ ಮಾಡಿದ್ರೆ ನಾವು ಕರ್ನಾಟಕದಲ್ಲೂ ಸೋಲಲ್ಲ ಅಂತ, ಹಿಮಾಚಲದಲ್ಲೂ ಸೋಲಲ್ಲ ಅಂತ ಆ ಥರ ಏನಿಲ್ವಲ್ಲ. ಬಿಜೆಪಿ ಟೇಕ್ಸ್ ಡಿಫೀಟ್ ವಿತ್ ಹ್ಯೂಮಿಲಿಟಿ. ಕರ್ನಾಟಕದಲ್ಲಿ ಸೋತಿದ್ದೀವಿ, ಇದೇನು ಹೊಸ ವಿಷಯ ಅಲ್ಲ, ನಾವು ಒಪ್ಕೊಂಡಿದ್ದೀವಿ. ಎಸ್, ವಿ ಲಾಸ್ಟ್, ವಿ ಹ್ಯಾವ್ ನಾಟ್ ಬ್ಲೇಮ್ಡ್ EVM ಫಾರ್ ದ್ಯಾಟ್. ಆದ್ರೆ ಕಾಂಗ್ರೆಸ್ ಅವ್ರ ಸಮಸ್ಯೆ ಏನಂತಂದ್ರೆ, ಸೋಲೋ ಸಮಯದಲ್ಲಿ ಹೇಳ್ತಾರೆ EVM ಅಲ್ಲೇ ಪ್ರಾಬ್ಲಮ್ ಇದೆಯಂತ. ನಾವು ಯಾವತ್ತೂ ಹೇಳಿಲ್ವಲ್ಲ ಕರ್ನಾಟಕದಲ್ಲಿ EVM ಪ್ರಾಬ್ಲಮ್ ಇತ್ತು ಅಂತ. ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ತಾನಾಶಾ ಅಂತ, ಡಿಕ್ಟೇಟರ್ ಅಂತ. ಅದನ್ನ ಯಾಕಾಗಿ ಹೇಳ್ತಿದ್ದೀರಾ? PM ಅಂತ ನಾವು ಹೇಳಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವರು ಡಿಕ್ಟೇಟರ್ ಆಗಿದ್ದಿದ್ರೆ ಮತ್ತೆ ನೀವೇನು, ನಿಮ್ದೇನು ಹೆಸರೇ ಇಲ್ವಲ್ಲ ಇಲ್ಲಿ. 100:1 ನಲ್ಲಿ ನಿಮ್ಮನ್ನ ಕೌಂಟ್ ಮಾಡ್ಬೇಕಾಗತ್ತೆ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮಗೆ 2024 ಎಲೆಕ್ಷನ್ ನಲ್ಲಿ ಎಲ್ಲಾ ಪಕ್ಷಗಳು ಒಂದಾಗಿ ಬಿಜೆಪಿನ ಸೋಲಿಸಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ನಿಮ್ಮ ಮಾತು? ನಾವು ಮೋದಿಜಿ ಅವರಿಗೆ ಗೆಲುವಿನ ಪೋಷಕನ್ನ ತಯಾರು ಮಾಡ್ತಾ ಇದ್ದೀವಿ. ಅದು ಕೂಡ ನಿಮ್ಮ ಆಶೀರ್ವಾದದಿಂದಾನೆ. ಸೊ ನಿಮ್ಮ ಅಸೆಸ್ಮೆಂಟ್ ಏನಿದೆ 2024ರಲ್ಲಿ? 300+, 300+. ಅದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಜನರು ಬಯಸ್ತಾ ಇದ್ದಾರೆ ಭಾರತದ ಗೌರವ ಇನ್ನೂ ಜಾಸ್ತಿ ಆಗಲಿ ಅಂತ. ನೀವು ಯಾವುದೇ ಡೌಟಲ್ಲಿ ಇರಲೇಬೇಡಿ. ಇಂಡಿಯಾ ಈಸ್ ಹ್ಯಾವಿಂಗ್ ದ ಬೆಸ್ಟ್ ಟೈಮ್ ನಾವ್ ಇನ್ ಅವರ್ ಹಿಸ್ಟ್ರಿ. ಮೋದಿಜಿಯವರಿಗೆ ಇನ್ನೂ ಸ್ವಲ್ಪ ಕೆಲಸ ಮಾಡೋದಕ್ಕೆ ಬಿಡಿ. ಈಗ ನೀವೇ ನೋಡಿ, ಅಮೆರಿಕದ ಪ್ರೆಸಿಡೆಂಟು ಇಂಡಿಯಾದ ಪ್ರೈಮ್ ಮಿನಿಸ್ಟರ್ಗೆ ಏನೇನು ಹೇಳ್ತಾರೆ ಅಂತ. ಆಸ್ಟ್ರೇಲಿಯಾದಲ್ಲಿ ಜನರು ನರೇಂದ್ರ ಮೋದಿ ಅವ್ರನ್ನ ಆಕಾಶದಲ್ಲಿ ತೋರಿಸ್ತಾರೆ ವಿಮಾನದ ಮೂಲಕ. ಕ್ಯಾನ್ ಯು ಇಮ್ಯಾಜಿನ್ ಭಾರತ ಇಂಥ ಗೌರವಯುತ ಸ್ಥಾನಕ್ಕೆ ಹೋಗುತ್ತೆ ಅಂತ ಯಾವತ್ತಾದ್ರೂ? ಐ ಥಿಂಕ್ ಆಫ್ಟರ್ ಸ್ವಾಮಿ ವಿವೇಕಾನಂದ, ದಟ್ ಗ್ರೇಟ್ ಸ್ಪೀಚ್ ಇನ್ ಅಮೇರಿಕಾ, ಶಿಕಾಗೋ, ಆಫ್ಟರ್ ದಿಸ್ ಮೋದಿಜಿ ಈಸ್ ಡೂಯಿಂಗ್ ಸೋ ಮಚ್ ಥಿಂಗ್ಸ್ ಫಾರ್ ದಿಸ್ ಕಂಟ್ರಿ. ಹಾಗಾಗಿ ನಾವು ಅವ್ರಿಗೆ ಶಕ್ತಿಯಾಗಿ ನಿಲ್ಲೇಬೇಕು. ಎಲ್ಲ ಸಮಯ ಮೋದಿಜಿಯವರ ವಿಜಯಕ್ಕೋಸ್ಕರ ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಮತ್ತದು ಮೋದಿಜಿಯವರಿಗೋಸ್ಕರ ಅಲ್ಲ, ಭಾರತಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ.